ಇದು ಧಾರವಾಡಿಂದ ಒಂದು 200 ಮೀಟರ್ ಆಗಂತ ಜಾಗ ಇದು. ಇದು ಕಂಟಿನ್ಯೂಸ್ ಆಗಿ 6 ತಿಂಗಳು ಕಾವೇರಿ ಚಾನಲ್ ನೀರು ಹರಿತಿರ್ತದೆ ನೋಡಿ. 6 ತಿಂಗಳು ಕಂಟಿನ್ಯೂಸ್ ಆಗಿ ಹರಿತಿರ್ತದೆ ಚಾನಲ್ ನೀರು. ಇದು ಈ ರೀತಿ ಚಾನಲ್ ನೀರು ಹರಿತಿರ್ತದೆ ಕಂಟಿನ್ಯೂಸ್ ಆಗಿದ್ದು. ಈ ಜಮೀನಿಗೆ ಅಟ್ಯಾಚ್ ಆದಂಗೆ ಇದ್ರ ಪಕ್ಕದಲ್ಲಿ ಚಾನಲ್ ರೋಡು, ಅದ್ರ ಪಕ್ಕದಲ್ಲಿ ತಾರ್ ರೋಡ್ಗೆ ಎಸ್ಟಿಮೇಟ್ ಆಗೈತೆ. ಅದು ರೋಡು ಆ ಕಡೆಯಿಂದ ಬರ್ತೀವಿ ಅಂದ್ರೆ ಸರಿ ಒಂದು ಬೆಡ್ ಮಾಡ್ಕೊಂಡು, ಇಲ್ಲಾರ ಬೇಡ ಅಂದರೆ ಈ ಕಡೆನೇ ತಿರುಗಾಡ್ಬೋದು. ಈ ಚಾನಲ್ ನೀರು ಕಂಟಿನ್ಯೂಸ್ ಆಗಿ 6 ತಿಂಗಳು ನೀರು ಬರ್ತಿರ್ತದೆ. ಇದೇ ರಸ್ತೆ. ಇದು ಮಳವಳ್ಳಿಯಿಂದ ಹೋದ 18 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿ ಟು ಮೈಸೂರು ರೈಲ್ವೆ ರೋಡಿಂದ ಒಳಗಡೆಗೆ 7 ಕಿಲೋಮೀಟ್ರ್ ಆಗುತ್ತಾ. ಲ್ಯಾಂಡ್ ಕಡೆ ತೋರಿಸ್ತಿದ್ದೀನಿ ನೋಡಿ. ಇವರು ಉಳಿಸಿಲ್ಲ ಮಳೆಯಿಂದ ತಪ್ಪ. ಇದೇ ಈ ಜಾಗ ಫುಲ್ಲು ರೆಡ್ ಸಾಯಿಲು. ಹಿಂದ್ಗಡೆ ಪರ್ಜೆದಲ್ಲಿ ಅದು ಕಟ್ಕೊಂಡು ಈ ಕಡೆ ಬೆಂಗಳೂರಿನವ್ರದ್ದು ತೋಟ. ಇದು ಊರಿಂದ ಒಂದು 1/4 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿ ಟು ಮೈಸೂರು ರೈಲ್ವೆ ರೋಡಿಂದ ಒಳಗಡೆ 7 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಯಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿನ 118. ಮಣ್ಣತ್ತೆಲ್ಲ ಫುಲ್ ಇದೇ ರೀತಿ ರೆಡ್ ಸಾಯಿಲು. ತುಂಬ ಚೆನ್ನಾಗಿದೆ ಜಾಗ. ಮೊದಲು ನೀಲಗಿರಿ ಇತ್ತು, ಕಿತ್ತಾಕ್ಬಿಟ್ಟಿದ್ದಾರೆ, ಇನ್ನೂ ಉಳಿಸಿಲ್ಲ ಇವರು. ದೇವ್ ಜಾಗ 2 ಎಕರೆ ಬಂದಿರುವಂಥ ಜಾಗ ಮಾತ್ರ ಸೂಪರಾಗಿದೆ. ಹಸುನ ಫಾರಮ್ ಮಾಡೋಕೆ, ತೋಟ ಮಾಡೋಕೆ, ಮೇಕೆ ಫಾರಮ್ಮು, ತೋಟ ಮಾಡೋಕ್ಕಂತ 10 ಜಾಗ, ಅಡಿಕೆ, ಪಪ್ಪಾಯಿ, ಬಾಳೆ, ಡ್ರಾಗನ್ನು, ತೆಂಗು, ಬೇರೆ ಬೇರೆ ಹಣ್ಣಿನ ಗಿಡಗಳು, ಹಿಂಬೆ, ಸಪೋಟೊ, ದಾಳಿಂಬೆ, ಏನು ಬೇಕಾದ್ರೂ ಬೆಳಿಬೋದು ಸರ್ ಈ ಭೂಮಿಗಳಲ್ಲಿ. ಕಂಟಿನ್ಯೂಸು 6 ತಿಂಗಳು ಇದೇ ರೀತಿ ಕಂಟಿನ್ಯೂಸ್ ಚಾನಲ್ ನೀರು ಹರಿತಿರ್ತದೆ ನೋಡಿ. ಜಮೀನು ಪಕ್ಕದಲ್ಲೇ ಇದೇ ರೀತಿ ನೀರು. ಅದು ಪಕ್ಕದ್ದು ತಾರ್ ರೋಡ್ಗೆ ಎಸ್ಟಿಮೇಟ್ ಆಗೈತೆ. ಆ ಕಡೆಯಿಂದ ಬಂದರೆ ಒಂದು ಬ್ರಿಡ್ಜ್ ಮಾಡ್ಕೋಬೇಕು. ಬೇಡ ಅಂದರೆ ನೋಡಿ ಇದೇ ರೋಡಲ್ಲಿ ತಿರುಗಾಡ್ಬೋದು. ಇದೇ ರೋಡು ತಾರ್ ರೋಡಿನ ಜಸ್ಟ್ ಒಂದು 200 ಮೀಟ್ರು. 2 ಎಕರೆ ಬಂದಿರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು. ಇದು ಪರ್ಚೇಸ್ ಮಾಡಿರೋದು ಜನರಲ್ಲು. ಇವರು ಕುಂಟೆ 1,85,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಈ ನೀರು ಕಂಟಿನ್ಯೂಸ್ ಆಗಿ 6 ತಿಂಗಳು ಹರಿಸಿರ್ತೆ ನೋಡಿ. KRS ನೀರದು.